ನಾಳೆ ವರಮಹಾಲಕ್ಷ್ಮಿ ಹಬ್ಬ. ವರಮಹಾಲಕ್ಷ್ಮಿ ಅಂದರೆ ಸಾಕು, KR ಮಾರ್ಕೆಟ್ ಯಾವಾಗಲೂ ತುಂಬಿ ತುಳುಕ್ತಾ ಇರುತ್ತೆ. ದರ ಏರಿಕೆಯ ನಡುವೆನೂ ಕೂಡ ಖರೀದಿ ಭರಾಟೆ ಜೋರಾಗಿದೆ. ಆದರೆ ಹೂವು, ಹಣ್ಣು, ತರಕಾರಿ ಯಾವುದರ ಬೆಲೆಯನ್ನು ಕೇಳೋ ಹಾಗಿಲ್ಲ, ಅಷ್ಟು ತಾರಕ ಗಗನಕ್ಕೇರಿದೆ. ಸೊ ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಖರೀದಿ ಭರಾಟೆ ಜೋರಾಗಿದೆ. ಮಾರ್ಕೆಟ್ನಲ್ಲಿ ಖರೀದಿಗೆ ಮುಗಿಬಿದ್ದಿದ್ದಾರೆ ಜನ. ಸಹಜವಾಗಿ ಹೂವು, ಹಣ್ಣು, ಬಾಳೆಕಂಬ, ಯಾಕೆಂದರೆ ವರಮಹಾಲಕ್ಷ್ಮಿ ಹಬ್ಬನ ತುಂಬ ಜನ ಬಹಳ ಗ್ರ್ಯಾಂಡಾಗಿ ಮಾಡ್ತಾರೆ. ಮನೆಯಲ್ಲಿ ಕಳಶ ಸ್ಥಾಪನೆ ಮಾಡೋದು ಅಥವಾ ಮುಖವಾಡ ಕೂರಿಸೋದು ಇವೆಲ್ಲ ಇದ್ದೇ ಇರುತ್ತೆ. ಆದರೆ ಹೂವು, ಹಣ್ಣುಗಳ ಬೆಲೆಯಲ್ಲಿ ಭಾರಿ ಏರಿಕೆಯಾಗಿದೆ. ಸಾಮಾನ್ಯ ದಿನಕ್ಕಿಂತ ಡಬಲ್ ರೇಟು. ಈ ಹಬ್ಬಗಳ ಸಾಲು ಬಂದ್ರೇ ಹೀಗೆ ಯಾವಾಗಲೂ ಕೂಡ. ವರಮಹಾಲಕ್ಷ್ಮಿ ಹಬ್ಬ, ವಿನಾಯಕ ಹಬ್ಬ, ಗಣೇಶ ಚತುರ್ಥಿ ಯಾವುದೇ ಆಗ್ಬೋದು, ರೇಟ್ ಜಾಸ್ತಿ ಆಗುತ್ತೆ. 1 to ಡಬಲ್ ರೇಟು. ಜನ ಶಾಕು. ಆದರೂ ಬಿಡೋಕ್ಕಾಗಲ್ವಲ್ಲ ಸರ್, ಮಾಡಬೇಕು ಅಂತಂದ್ಬಿಟ್ಟು ಏನೋ ಒಂದು 1000 ರೂಪಾಯಿ ಖರ್ಚು ಮಾಡೋ ಜಾಗದಲ್ಲಿ ಒಂದು 800 ರೂಪಾಯಿ ಖರ್ಚು ಮಾಡ್ಬೋದು. ಬಟ್ ವ್ಯಾಪಾರ ಅಂತೂ ಜೋರೇನೆ. ಅಲ್ಲಿ ಹೆಜ್ಜೆ ಇಡೋಕ್ಕೂ ಜಾಗ ಇಲ್ಲ. ಆ ಫ್ಲೈಓವರ್ ಕೆಳಗಡೆ ಅಂತೂ ಫುಲ್ ಟ್ರಾಫಿಕ್ ಜಾಮ್. ಆ ರೀತಿಯಾಗಿದೆ ಪರಿಸ್ಥಿತಿ. ನೋಡಿ ಹೇಗಿದೆ KR ಮಾರ್ಕೆಟ್ನಲ್ಲಿ ಖರೀದಿಯ ಭರಾಟೆ ಹೇಗಿದೆ ಅಂತ ನೋಡಿ. ನಾಳೆ ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆಯಲ್ಲಿ ಹಿಂದೆ ಜನ ಖರೀದಿಗೆ ಮುಗಿಬೀಳ್ತಾ ಇದ್ದಾರೆ. ಸದ್ಯ ನಾನು ಬೆಂಗಳೂರಿನ KR ಮಾರ್ಕೆಟ್ನ ದೃಶ್ಯಾವಳಿಗಳನ್ನು, ಟಾಪ್ ಆ್ಯಂಗಲ್ ದೃಶ್ಯಾವಳಿಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಗಮನಿಸ್ತಾ ಇರ್ಬೋದು, ಯಾವ ಭಾಗದಲ್ಲಿ ತಿರುಗಿ ನೋಡಿದ್ರೂ ಕೂಡ ಜನವೋ ಜನ ಕಿಕ್ಕಿರಿದು ತುಂಬಿದ್ದಾರೆ. ಆ ಪ್ರಮಾಣದಲ್ಲಿ ಖರೀದಿ ಭರಾಟೆ ಜೋರಾಗ್ತಾ ಇದೆ. ನಾಳೆ ಹಬ್ಬದ ಹಿನ್ನೆಲೆಯಲ್ಲಿ ಹೂವು, ಹಣ್ಣು, ಈ ರೀತಿಯಾದಂಥ ಪೂಜೆ ಸಾಮಗ್ರಿಗಳೆಲ್ಲವನ್ನ ಕೂಡ ಅತಿ ಹೆಚ್ಚಾಗಿ ಖರೀದಿ ಮಾಡುವಂಥ ನಿಟ್ಟಿನಲ್ಲಿ ಈ ಭಾಗಕ್ಕೆ, ವಿಶೇಷವಾಗಿ ಬೆಂಗಳೂರಿನ KR ಮಾರ್ಕೆಟ್ ಭಾಗ ಏನಿದೆ, ಈ ಭಾಗಕ್ಕೆ ಬೆಂಗಳೂರು ಮಾತ್ರ ಅಲ್ಲದೆ ಹೊರಭಾಗಗಳಿಂದಲೂ ಕೂಡ ಜನ ಬರ್ತಾರೆ. ಎಲ್ಲ ರೀತಿಯಾದಂಥ ಐಟಮ್ಗಳು ಕೂಡ ಇಲ್ಲಿ ಸಿಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಸಾಮಾನ್ಯವಾಗಿ ಜನ ಹೆಚ್ಚಾಗಿ ಇದರ ಆಯ್ಕೆಯನ್ನ ಮಾಡ್ಕೊಳ್ತಾರೆ. ಸೊ ಅದರ ಹಿನ್ನೆಲೆಯಲ್ಲಿ ಇವತ್ತು ನೀವು ಈ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ರಿ. ನೀವು KR ಮಾರ್ಕೆಟ್ನ ಅವೆನ್ಯೂ ರಸ್ತೆನ ನೋಡ್ತಾ ಇರ್ಬೋದು. ಎಲ್ಲೂ ಕೂಡ ಒಂದು ಚೂರು ಜಾಗ ಕಾಣ್ತಾ ಇಲ್ಲ. ಆ ಪ್ರಮಾಣದಲ್ಲಿ ಜನ ಸೇರ್ತಾ ಇದ್ದಾರೆ. ಬೆಳಿಗ್ಗೆಯಿಂದಲೂ ಕೂಡ ಇದೇ ರೀತಿ, ಅಂದರೆ ಬೆಳಿಗ್ಗೆ 4 ಗಂಟೆ 5 ಗಂಟೆಯಿಂದಲೂ ಕೂಡ ಜನ ಖರೀದಿಯ ಭರಾಟೆಯಲ್ಲಿ ತೊಡಗಿರ್ತಾ ಇರುವಂಥದ್ದು. ಸಾಮಾನ್ಯವಾಗಿ ಹಣ್ಣು, ಹೂವುಗಳು ಇವೆಲ್ಲವೂ ದರ ಕೂಡ ಡಬಲ್ ಆಗಿದೆ. ಡಬಲ್ ಆದರೂ ಕೂಡ ಇವತ್ತೇ ನಾವು ಖರೀದಿ ಮಾಡೋಣ ಅನ್ನುವಂಥ ನಿಟ್ಟಿನಲ್ಲಿ ಜನ ಬರ್ತಾ ಇದ್ದಾರೆ. ಕಾರಣ ನಾಳೆ ಇನ್ನಷ್ಟು ಜಾಸ್ತಿ ಆಗ್ಬೋದು ಅನ್ನುವಂಥ ಕಾರಣಕ್ಕಾಗಿ ಹಿಂದೆ ಖರೀದಿ ಮಾಡಿದ್ರೆ ಓಕೆ ಅನ್ನುವಂಥ ನಿಟ್ಟಿನಲ್ಲಿ ಸದ್ಯ ಜನ ಮನಸ್ಥಿತಿಯಲ್ಲಿ ಇವತ್ತು ಖರೀದಿಗೆ ಬಂದ ಹಾಗೆ ಕಾಣ್ತಾ ಇದೆ. ಸೊ ಅದರ ಹಿನ್ನೆಲೆಯಲ್ಲಿ ಇವತ್ತು ಈ ಪ್ರಮಾಣದ ಜನ ಇಷ್ಟರ ಮಟ್ಟಿಗೆ ಸೇರಿರುವಂಥದ್ದು. ಕಂಪ್ಲೀಟ್ ಈ ಭಾಗದ ರಸ್ತೆಗಳಿದ್ದಾವೆ, ಇವೆಲ್ಲವನ್ನ ಕೂಡ ಬಂದ್ ಮಾಡಿದರೆ ದೊಡ್ಡ ದೊಡ್ಡ ವಾಹನಗಳು, ಅಂದರೆ BMTC ಬಸ್ಗಳಿರ್ಬೋದು ಅಥವಾ ಆಟೋ, ಕಾರ್ಗಳು, ಇವೆಲ್ಲ ಏನಿದ್ವು ಇವುಗಳೆಲ್ಲವನ್ನ ಕೂಡ ಬೇರೆ ಕಡೆ ಡೈವರ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ರಾತ್ರಿ ಬಂದಿರುವಂಥ ಒಂದಷ್ಟು ಗೂಡ್ಸ್ ವೆಹಿಕಲ್ಸ್ಗಳೇನಿದ್ವು, ಆ ವೆಹಿಕಲ್ಸ್ಗಳ, ಸಣ್ಣ ಪುಟ್ಟ ವೆಹಿಕಲ್ಸ್ಗಳ ಓಡಾಟಕ್ಕೆ ಮಾತ್ರ ಅವಕಾಶವನ್ನು ನೀಡಿರುವಂಥದ್ದು. ಅಂದರೆ ನೇರವಾಗಿ ನಾವು ಫ್ಲೈಓವರ್ ಕೆಳಭಾಗದಲ್ಲಿ ಇರುವಂತಹ ರಸ್ತೆ ಏನಿದೆ, ಅದು ಮೈಸೂರು ರಸ್ತೆ, ನೇರವಾಗಿ ಟೌನಲ್ ಕಡೆ ಬರುವಂಥ ರಸ್ತೆ ಏನಿದೆ, ಆ ರಸ್ತೆ ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿದೆ. ಯಾಕಂದರೆ ಹೆಚ್ಚಿನ ವಾಹನ ಓಡಾಟ ಮಾಡಿದ್ರೆ ಸಮಸ್ಯೆ ಆಗುತ್ತೆ, ಟ್ರಾಫಿಕ್ ಸಮಸ್ಯೆ ಆಗ್ಬೋದು ಅನ್ನೋಂಥ ಕಾರಣಕ್ಕಾಗಿ ಸದ್ಯ ಮುನ್ನೆಚ್ಚರಿಕಾ ಕ್ರಮವಾಗಿ ಈಗಾಗಲೇ ಟ್ರಾಫಿಕ್ ಪೊಲೀಸರು ಆ ರೂಟ್ಗಳನ್ನು ಡೈವರ್ಟ್ ಮಾಡೋದ್ರ ಮುಖಾಂತರವಾಗಿ ಅದನ್ನು ಬಂದ್ ಮಾಡುವಂಥ ಕೆಲಸಗಳಾಗಿದೆ. ಇನ್ನೊಂದು ಕಡೆ ಹೂವು, ಹಣ್ಣು ಇವುಗಳ ದರವನ್ನು ಕೇಳ್ತಾ ಇದ್ರೆ ಒಂದು ಕಡೆ ಶಾಕ್ ಆಗುತ್ತೆ. ಯಾಕಂದರೆ 100 ರೂಪಾಯಿ ಇದ್ದಂಥದ್ದೆಲ್ಲವೂ ಕೂಡ 200-250 ರೂಪಾಯಿ ಹಂತಕ್ಕೆ ಹೋಗಿದೆ. ಡಬಲ್ ತ್ರಿಬಲ್ ರೇಟ್ ಆಗ್ತಾ ಇದೆ. ಸೊ ಹಬ್ಬ ಅನ್ನುವಂಥ ಕಾರಣಕ್ಕಾಗಿ ಜನ ಸಾಮಾನ್ಯವಾಗಿ ಒಂಚೂರು ಹಣ ಹೆಚ್ಚಾದರೂ ಕೂಡ ತೆಗೆದುಕೊಳ್ಳುವಂಥ ನಿಟ್ಟಿನಲ್ಲಿ ಏನು ಹಿಂದೇಟನ್ನು ಹಾಕೋದಿಲ್ಲ. ಸೊ ಆ ಕಾರಣಕ್ಕಾಗಿ ಸೀಸನ್ ಇರುವಂಥ ಕಾರಣಕ್ಕಾಗಿ, ಹಬ್ಬದ ಸೀಸನ್ ಇರುವಂಥ ಕಾರಣಕ್ಕಾಗಿ ದರ, ಎಲ್ಲದರ ದರ, ಕೇವಲ ಹಣ್ಣು ಅಂತಲ್ಲ, ಹೂವು ಅಂತಲ್ಲ, ಪೂಜೆ ಸಾಮಗ್ರಿಗಳಿಂದ ಹಿಡಿದು ಪ್ರತಿಯೊಂದರ ದರ ಕೂಡ ಡಬಲ್ ಆಗಿದೆ. ಸೊ ಜನ ಅವ್ರಿಗೆ ಬೇರೆ ಆಯ್ಕೆಗಳಿಲ್ಲದೆ ಖರೀದಿ ಮಾಡಬೇಕಾಗಿದೆ, ಮಾಡ್ತಾನೆ ತಗೊಂಡು ಹೋಗ್ತಾ ಇದ್ದಾರೆ. ಸೊ ಅದರ ಚಿತ್ರಣವನ್ನು ನೀವು ಗಮನಿಸ್ತಾ ಇದ್ದೀರಿ. ಸಾಕಷ್ಟು ಕಡೆಗಳಿಂದ ಈ ಭಾಗಕ್ಕೆ ಬಂದು ಖರೀದಿಯನ್ನು ಮಾಡುವಂಥದ್ದು ಪ್ರತಿ ವರ್ಷ ಹೇಗಿರುತ್ತೋ, ಪ್ರತಿ ಹಬ್ಬಗಳಲ್ಲಿ ಹೇಗಿರುತ್ತೋ ಈ ಹಬ್ಬದಲ್ಲೂ ಕೂಡ ಅದೇ ರೀತಿ ಇದೆ. ನಾಳೆ ಇದರ ಡಬಲ್ ಆಗುವಂಥ ಸಾಧ್ಯತೆ ಇದೆ. ಇದಕ್ಕೂ ಮೇಲ್ಪಟ್ಟು ಜನ ಬರುವಂಥ ಸಾಧ್ಯತೆ ಇದೆ. ನಾಳೆ ಬೆಳಗ್ಗೆ ಹಬ್ಬ ಇರುವಂಥ ಹಿನ್ನೆಲೆಯಲ್ಲಿ ನಾಳೆ ಕೂಡ ಖರೀದಿ ಮಾಡೋಣ ಅನ್ನುವಂಥ ಮನಸ್ಥಿತಿಯಲ್ಲಿ ಒಂದಷ್ಟು ಜನ ಇದ್ದಾಗಿದೆ. ಇವತ್ತು ಈ ಪ್ರಮಾಣದ ಜನ KR ಮಾರ್ಕೆಟ್ನಲ್ಲಿ ಖರೀದಿಗಾಗಿ ಮುಗಿಬೀಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಹೇಮಂತ್ ಜೊತೆ ರಾಘು, ಮರಿಸ್ವಾಮಿ, ಪಬ್ಲಿಕ್ ಟಿವಿ, ಬೆಂಗಳೂರು. KR ಮಾರ್ಕೆಟ್ನಲ್ಲಿ ಬರ್ತಕ್ಕಂಥವ್ರು ಎಲ್ಲ ಅವ್ರವ್ರ ಮನೆಗೆ ತಗೊಂಡು ಹೋಗೋರು ಸ್ವಲ್ಪ ಕಡಿಮೆನೇ. ಆಯಾ ಏರಿಯಾದಲ್ಲಿ ಅಂಗಡಿ ಇಟ್ಕೊಂಡಿರ್ತಾರಲ್ಲ, ಅವರು ಇಲ್ಲಿ ಬಂದು ಬಲ್ಕಾಗಿ ತಗೊಂಡು ಅವ್ರ ಏರಿಯಾದಲ್ಲಿ ಹೋಗಿ ಮಾರ್ತಾರೆ. ಆ ಜನ ಜಾಸ್ತಿ. ಕೆಲವರೆಲ್ಲ ಅವ್ರವ್ರ ಏರಿಯಾದಲ್ಲೇ ಖರೀದಿ ಮಾಡ್ಕೋತಾರೆ. ಅದಕ್ಕೋಸ್ಕರ KR ಮಾರ್ಕೆಟ್ಗೆ ಯಾರು ಹೋಗ್ತಾರಪ್ಪ ಅಂತ. ಇನ್ನು ಪಾರ್ಕಿಂಗಿಗೆಲ್ಲ ಎಲ್ಲಿ ಜಾಗ ಕೊಟ್ಟಿದ್ದಾರೆ ಗೊತ್ತಿಲ್ಲ. ಕಾರು, ಬೈಕ್ ಪಾರ್ಕಿಂಗ್ ಎಲ್ಲ ಹೆಂಗಪ್ಪ ಇಷ್ಟು ಜನ ಬಂದರೆ. ಆದರೂ ಖರೀದಿ ಭರಾಟೆ ಜೋರಾಗಿದೆ. ಜನ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮದಲ್ಲಿದ್ದಾರೆ.